ಏನು ಗುರು ಗಿಲ್ಲಿ ಕ್ರೇಜು ನಮ್ಮ ಕರ್ನಾಟಕದಲ್ಲಿ ವಿದ್ಯಾರ್ಥಿ ಮಕ್ಕಳು ರೈತರು ಗಿಲ್ಲಿನ ಹೀರೋ ಮಾಡೋಕ್ಕೆ ರೆಡಿ ಆಗ್ಬಿಟ್ಟವ್ರೆ. ಡಾಕ್ಟರ್ ಒಂದು ಓಪನ್ ಚಾಲೆಂಜ್ ಕೊಟ್ಟು ಮಾತಾಡೋರೆ ವಿದ್ಯಾರ್ಥಿ ಮಾಡ್ಕೊಂಡು. ಗಿಲ್ಲಿನ ಕೆಲಸಕ್ಕೆ ನೀವು ಇಷ್ಟೆಲ್ಲ ಪ್ರಯತ್ನ ಮಾಡ್ತೀರಾ. ನೀವು ಹೇಳಿದ್ರೆ ನಂದೇ ದುಡ್ಡಲ್ಲಿ ನಾನು ಬಂದಿರೋಂಥದ್ದು ಅಭಿಮಾನದಿಂದ ಬಂದಿರೋಂಥದ್ದು. ಬಟ್ ಗಿಲ್ಲಿನ ಸೋಲಿಸಬೇಕು ಅಂತಾನೆ ಎಷ್ಟೋ ಜನ ದುಡ್ಡನ್ನ ಚೆಲ್ಲಿ ಷಡ್ಯಂತ್ರ ಮಾಡ್ತಾರೆ. ಮೇಡಮ್ ಒಂದೇಳ ಸರ್, ಈ ನಾಡಿನ ಕನ್ನಡಿಗರು ತುಂಬಾ ಬುದ್ಧಿವಂತರು. ಇವತ್ತು 65ರಿಂದ 70 ವರ್ಷದ ಒಬ್ಬ ಅಜ್ಜಿ ಹೇಳ್ತಾರೆ, ನೀನು ಮತ ಹಾಕು, ನಾನು ಗಿಲ್ಲಿನ ಕರ್ಸ್ಕೊತೀನಿ, ನನ್ ದುಡ್ಡು ಖರ್ಚು ಮಾಡಿಂದ. ಸರ್ ಗಿಲ್ಲಿ ಗೆದ್ದಾಗಿದೆ ಸರ್. ಗಿಲ್ಲಿಗೆ 50 ಲಕ್ಷ ದುಡ್ಡಲ್ಲ ಮುಖ್ಯ, ಕಪ್ ಮುಖ್ಯ ಅಷ್ಟೇ. ಗಿಲ್ಲಿ ಗೆದ್ದಾಗಿದೆ. ಇವತ್ತು ಕರ್ನಾಟಕದಲ್ಲಿರೋ ಅವನ ಫಾಲೋವರ್ಸು 100 ರೂಪಾಯಿ ಕೊಟ್ಟರೆ 10 ಕೋಟಿ ದುಡ್ಡಾಗುತ್ತೆ ಬೇಕಾದ್ರೆ. ಇವತ್ತು ಅಷ್ಟು ಜನ ಇದ್ದಾರೆ. ಎಲ್ಲಾ ದೇಶದಿಂದ ಅವನಿಗೆ ಮೆಸೇಜ್ ಹಾಕ್ತಾರೆ, ವೋಟಿಂಗ್ ಮಾಡ್ತಾರೆ. ಗಿಲ್ಲಿಗೆ 50 ಲಕ್ಷ ಮುಖ್ಯ ಅಲ್ಲ ಸರ್. ಡಾಕ್ ಸತೀಶ್ ಅವ್ರಿಗೆ ನನ್ನೊಂದು ಓಪನ್ ಚಾಲೆಂಜ್ ಸರ್. ನಾಳೆ ಬೆಳಿಗ್ಗೆ ನಾವು ಇಲ್ಲಿ ಬಂದಿದ್ದೀವಲ್ಲ ರೈತರು ಮಕ್ಕಳು, ನಮ್ಮ ಮೂರ್ತಣ್ಣ ಜಮೀನ್ದಾರು, ಪ್ರಕಾಶ್ ಅಣ್ಣ ಜಮೀನ್ದಾರು, ನಾವು ಗಿಲ್ಲಿ ಒಪ್ಕೊಂಡ್ರೆ ಇವತ್ತು ಒಂದು ಫಿಲಂ ಮಾಡ್ತೀವಿ. ಇವತ್ತೇ ಘೋಷಣೆ. ತಾಕತ್ತಿದ್ರೆ ಡಾಕ್ ಸತೀಶನ್ಗೆ 2 ಲಕ್ಷ ಶರ್ಟ್ ಹಾಕೋಣ. ಅವ್ನ ಮಗನ ಏರಾಗಿ ಇವತ್ತೊಂದು ವರ್ಷಕ್ಕೆ ಕನ್ನಡ ಜನ ಮುಂದೆ ತಾಂಬರ್ಲಿ. ಟ್ಯಾಲೆಂಟ್ ಇದ್ರೆ ದುಡ್ಡಿರ್ಬೋದು ಅವನ ಹತ್ರ, ಟ್ಯಾಲೆಂಟ್ ಇಲ್ಲ ಮಗನ ಹತ್ರ. ಅದೇ ಗಿಲ್ಲಿನ ಹಾಕೊಂಡು ನಾವು ರೈತರ ಮಕ್ಕಳು ದುಡ್ಡು ಹಾಕಿ ಹೀರೋ ಮಾಡ್ತೀವಿ. ತಾಕತ್ತಿದ್ರೆ ಚಾಲೆಂಜ್ ಮಾಡಕ್ಕೆ ಹೇಳಬೇಕಾರೆ ಅವ್ರಿಗೆ, ಡಾಕ್ ಸತೀಶ್ ಅವ್ರಿಗೆ.